ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತಿದೆ, ಕರ್ತನಿಗೆ ಮೆಚ್ಚುಗೆ ಆದದ್ದು ಅಂದರೆ ದೇವರಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನಾಗಿ ತಿಳಿದು ಅದರಂತೆ ನಾವು ನಡೆಯುವವರಾಗಿರಬೇಕು. ದೇವರಿಗೆ ಮೆಚ್ಚುಗೆ ಆದದ್ದು ನಮ್ಮಲ್ಲಿರುವಂತಹ ಪ್ರೀತಿ, ಕರುಣೆ, ಮತ್ತೆ ಹಸಿದವರಿಗೆ ಊಟ ಕೊಡುವುದು, ವಸ್ತ್ರ ಇಲ್ಲದವರಿಗೆ ಬಟ್ಟೆ ಕೊಡುವುದು, ಮತ್ತೆ ನಮ್ಮಲ್ಲಿರುವಂತಹ ಯಥಾರ್ಥ ಉಳ್ಳ ಮನಸ್ಸು ಇಂಥವುಗಳಾಗಿರ್ತವೆ. ಹಾಗಾಗಿ ನಾವು ಜನರು ನಮ್ಮನ್ನು ನೋಡಿ ಮೆಚ್ಚುವಂತೆ ನಾವು ಜೀವಿಸದಂತೆ ದೇವರಿಗೆ ಮೆಚ್ಚುಗೆಯಾಗಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದನ್ನು ತಿಳಿದುಕೊಂಡು ಅದರಂತೆ ನಾವು ನಡೆಯುವವರಾಗಿರಬೇಕು. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ ಅಪ್ಪ, ಪರಿಶುದ್ಧನು ಆಗಿರುವ ಆತನು ದೇವ, ನಿಮಗೆ ಸ್ತೋತ್ರ. ಹೌದು ಕರ್ತನೇ, ಮನುಷ್ಯರು ಮೆಚ್ಚಲೆ ಎಂದು ನಾವು ಜೀವಿಸಿದಂತೆ ನಿಮಗೆ ಮೆಚ್ಚುಗೆ ಆದ ರೀತಿಯಾಗಿ ನಾವು ಜೀವಿಸುವಾಗೆ ಸಹಾಯ ಮಾಡಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.